ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಪ್ರೇಯರ್ ಮುಗಿಸಿ ಜ್ಞಾನ ದೇಗುಲದಲ್ಲಿ ಕುಳಿತಿರೋ ನನ್ನೆಲ್ಲ ಮುದ್ದು ಮನಸ್ಸುಗಳಿಗೆ ಈ ನಿಮ್ಮ ಗೋನಿಬಸಪ್ಪ ಕರಕಿಹಳ್ಳಿ ಮಾಡುವ ನಮಸ್ಕಾರಗಳು. ಇವತ್ತು ನಿಮ್ಮ ಶಾಲೆಗೆ ಬಂದಿರೋ ಕಾರಣ ಇಷ್ಟೇ, ನಿಮ್ಮ ಜೊತೆ ಒಂದಿಷ್ಟು ಮಾತಾಡೋಣ ಅಂತ. ಡಿಯರ್ ಸ್ಟೂಡೆಂಟ್ಸ್, ನೆನಪಿರಲಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ ಅಂತ ಅಷ್ಟೇ ರಿಕ್ವೆಸ್ಟ್ ನಿಮಗೆ. ನಾವು ನೀವೆಲ್ಲ ಬಡ ತಂದೆ ತಾಯಿಯ ಮುದ್ದಿನ ಮಕ್ಕಳಾಗಿ ಇವತ್ತು ಸಂತೋಷವಾಗಿ ನಮಗೆ ಏನೂ ಕಮ್ಮಿ ಇಲ್ಲ ಬಿಡು ಅನ್ನೋ ಹಾಗೆ ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ. ನೋಡಿ, ನೀವೆಲ್ಲರೂ ಶುಭ್ರವಾದ ಶಾಲೆಯ ಸಮವಸ್ತ್ರ ಧರಿಸಿ ಜಾತಿ ಭೇದ ಪಂಥವಿಲ್ಲದೆ ಎಲ್ಲರೂ ಒಂದೇ ತಾಯಿ ಮಕ್ಕಳೇನೋ ಅನ್ನೋ ಹಾಗೆ ಕೂತಿದ್ದೀರಿ. ಈ ಬದುಕು ನಿಜಕ್ಕೂ ಆಹ್ಲಾದಕರವಾದದ್ದು. ನೆನಪಿರಲಿ, ಇವತ್ತಿನ ಈ ನಿಮ್ಮ ಆರೋಗ್ಯಕರ ನೆಮ್ಮದಿಯ ಸುಂದರ ಸೊಬಗಿನ ಬದುಕಿಗೆ ಇಬ್ಬರು ಕಾರ್ಯಕರ್ತರಿದ್ದಾರೆ. ಅವರೇ ನಿಮ್ಮ ಅಪ್ಪ ಅಮ್ಮ. ಹಾಗೆ ಸ್ವಲ್ಪ ಆಲೋಚಿಸಿ. ಇವತ್ತು ನೀವು ಶುಭ್ರವಾದ ಶಾಲೆಯ ಸಮವಸ್ತ್ರ ಧರಿಸಿ ಗುರುಗಳು ಹೇಳಿದ ಪಾಠವನ್ನು ಕೇಳಿ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದ್ದೀರಿ. ಆದರೆ ನಿಮ್ಮ ಸಾಧನೆಗೆ, ಅಭಿವೃದ್ಧಿಗೆ, ವಿಕಾಸಕ್ಕೆ ಕಾಣದ ಕೈಗಳಾಗಿ ಹೊಲಗದ್ದೆಗಳಲ್ಲಿ ದುಡಿಯುತ್ತಾ, ಇನ್ಯಾರದು ಕೂಲಿ ಕೆಲಸ ಮಾಡುತ್ತಾ ರೂಪಾಯಿಗೆ ರೂಪಾಯಿ ವಂದಿಸಿ ತಮಗೊಂದು ಜೊತೆ ಬಟ್ಟೆ ಇಲ್ಲದಿದ್ದರೂ ನಿಮಗಾಗಿ ದುಡಿದ ಜೀವಗಳು, ಏನೇ ಬಂದರೂ ನಮಗೆ ಬರಲಿ, ನಮ್ಮ ಮಕ್ಕಳಿಗೆ ಬೇಡ ಅಂತ ಎಂದ ನಿಸ್ವಾರ್ಥ ಜೀವಗಳು, ನಮಗಾಗಿ ಅಲ್ಲ ನಿಮಗಾಗಿ ಎಂದು ನಿತ್ಯವೂ ಮಾತನಾಡುವ ಆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಕೊಡುವ ಕೊಡುಗೆ ಏನು ಹೇಳಿ? ನನಗೊತ್ತು ನಿಮಗೆ ನಿಮ್ಮ ಅಪ್ಪ ಅಮ್ಮ ಅವರ ಕಷ್ಟ ಕಾರ್ಪಣ್ಯಗಳು ಕಣ್ಣೆದುರಿಗೆ ಬರ್ತಾ ಇದ್ದಾವೆ ಅಂತ. ಹಾಗಾದರೆ ಇವತ್ತಿನಿಂದಲೇ ಪೊಸಿಷನ್ ತಗೊಳ್ಳಿ. ನಾನು ಎಷ್ಟನೇ ತರಗತಿ, ನಾನು ಯಾವ ರೀತಿ ಓದಬೇಕು, ಅಪ್ಪ ಅಮ್ಮನ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗಬೇಕು, ಮುಂದಿನ ದಿನಗಳಲ್ಲಿ ನಾನು ಚೆನ್ನಾಗಿ ಓದಿ ಒಳ್ಳೆಯ ನೌಕರಿ ತಗೊಂಡು ಅಪ್ಪ ಅಮ್ಮನ ಬಡತನದ ಭಾರ ಇಳಿಸಬೇಕು ಅಂತ ನಿಮಗೆ ನೀವೇ ನಿರ್ಧಾರ ತಗೊಳ್ಳಿ. ಅದಕ್ಕಾಗಿ ಚೆನ್ನಾಗಿ ಓದಿ ಪ್ರತಿಯೊಂದು ವಿಷಯಗಳಲ್ಲಿ ಭಾಗವಹಿಸಿ ಗುರುಗಳು ಹೇಳಿದ ಪಾಠ, ಮಾತು, ಜೀವನದ ಮೌಲ್ಯ ಇವೆಲ್ಲವುಗಳನ್ನು ನಿಮ್ಮ ಬದುಕಿಗೆ ಅಳವಡಿಸಿಕೊಳ್ಳಿ. ಒಬ್ಬ ಬಡ ತಂದೆ ತಾಯಿಯ ಮಕ್ಕಳಾಗಿ ಸಾವಿರಾರು ರೂಪಾಯಿ ಬಟ್ಟೆ ತೊಡೋದು, ದಿನವಿಡೀ ಮೊಬೈಲ್ ನೋಡೋದು, ವಿಮಲ್ ಗುಟ್ಕಾ ಹಾನಿಕಾರದಂಥ ಮೋಜಿಗೆ ಹೋಗೋದು, ಬೇಡ ಅಂದಿದ್ದನ್ನು ಪದೇ ಪದೇ ಮಾಡೋದು, ಸ್ಟಾಪ್ ದ ರಾಂಗ್ ವರ್ಕ್, ತಪ್ಪು ಕೆಲಸ ಮಾಡೋದನ್ನು ನಿಲ್ಲಿಸಿ ಗುರುಗಳು ಹೇಳಿದ ಹೋಮ್ವರ್ಕ್, ಪ್ರಾಜೆಕ್ಟ್ನಂತಹ ವಿಷಯಗಳ ಕಡೆ ಗಮನ ಕೊಡಿ. ಯಾವುದು ಕಠಿಣ ಅನಿಸುತ್ತೋ ಅದನ್ನೇ ಮೊದಲು ಮಾಡಿ. ಮನೆ ಅಕ್ಕಪಕ್ಕ ಗೆಡನಡಿ, ತುಂಬ ಅಚ್ಚುಕಟ್ಟಾಗಿ ನಿಮ್ಮ ಮನೆಯ ಕೆಲಸ ಮಾಡಿಕೊಳ್ಳಿ. ಸಂಗೀತ, ನೃತ್ಯ, ಕ್ರೀಡೆ, ಭಾಷಣ, ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರತಿ ತರಗತಿಯಿಂದ ತರಗತಿಗೆ ಉತ್ತಮ ಅಂಕ ಪಡೆಯಿರಿ. ಗುರುಗಳನ್ನು, ಹಿರಿಯರನ್ನು, ತಂದೆ ತಾಯಿಯರನ್ನು ಗೌರವಿಸಿ ಆದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಕಲೀರಿ. ಇಷ್ಟೆಲ್ಲ ಹೇಳಿದ ನಂತರವೂ ಮತ್ತೆ ಅದೇ ಕೆಲಸ ಮಾಡ್ತೀನಿ ಅಂದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ಅಪ್ಪ ಅಮ್ಮನ ಕಷ್ಟ, ಬಡತನ ಇವೆಲ್ಲವೂ ನಿವಾರಣೆ ಆಗಬೇಕೆಂದರೆ ನಾ ಹೇಳಿದ ಮಾತು ಪಾಲಿಸಿ ಉತ್ತಮ ವಿದ್ಯಾರ್ಥಿಯಾಗಿ ಶಾಲೆಯ, ಗ್ರಾಮದ ನೆಚ್ಚಿನ ನೇತಾರರಾಗಿ. ನೆನಪಿರಲಿ, ಇವತ್ತು ನಿಮ್ಮ ಸರಿ ತಪ್ಪುಗಳನ್ನು ತಿದ್ದಿ ಸನ್ಮಾರ್ಗದ ಕಡೆಗೆ ಕೈ ಹಿಡಿದು ನಡೆಸುತ್ತಿರುವ ನಿಮ್ಮ ಶಾಲೆಯ ಗುರುಗಳನ್ನು, ಗುರುಮಾತೆಯರನ್ನು, ಅವರು ನೀಡಿದ ಮೌಲ್ಯಗಳನ್ನು, ಜ್ಞಾನ ಭಂಡಾರವನ್ನು ನೀವೆಂದಿಗೂ ಮರೆಯದಿರಿ. ಅವರ ಮಾತೃಭಾವದ ಮನಸ್ಸನ್ನು ಅರಿತುಕೊಳ್ಳಿ, ಹಪ್ಪಿಕೊಳ್ಳಿ, ಸಂಭ್ರಮಿಸಿ. ಇಷ್ಟೊತ್ತು ನನ್ನ ಮಾತುಗಳನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ತಮಗೆಲ್ಲ ಹಾಗೂ ಶಾಲಾ ಗುರುವೃಂದಕ್ಕೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು. ನೆನಪಿರಲಿ, ನಾನು ಗೋನಿಬಸಪ್ಪ ಕರಕಿಹಳ್ಳಿ. ಇವತ್ತಿನ ಈ ಸಂಚಿಕೆಗೆ ನಾಂದಿಯಾಡಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.